ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಜೋಳದ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಜೋಳದ ಹಿಟ್ಟು. ಇದರಲ್ಲಿ ನಾವು ಅಕ್ಕಿ ಅದು ಏನೂ ಹಾಕಿ ಬೀಸಿಲ್ಲ. ಪ್ಯೂರ್ ಜವಾರಿ ಬಿಜಾಪುರ ಜವಾರಿ ಜೋಳ ಇದು. ಕೆಲವೊಬ್ಬರು ಅಕ್ಕಿ ಅದು ಹಾಕಿ ಬೀಸ್ತಾರೆ, ಬಟ್ ನಮ್ಮ ಮನೆಯಲ್ಲಿ ನಾವು ಅಕ್ಕಿ ಹಾಕಿ ಬೀಸಲ್ಲ. ಮೊದಲ ಜರಡಿ ಹಿಡಿಬೇಕಿದು ಜೋಳದ ಹಿಟ್ಟು. ಜರಡಿ ಹಿಡಿದು ಇದಕ್ಕೆ ಸ್ವಲ್ಪ ಕಬ್ಬಿಣದ ತವಾದ ಮೇಲೆ ರೊಟ್ಟಿ ಮಾಡಬೇಕು. ಇಲ್ಲಿ ನೋಡ್ರಿ, ತವಾದ ಮೇಲೆ ಇದು ಜಿಗಿಗೋಸ್ಕರ ನೀರು ಹಾಕಿ ಕುದಿಸ್ಕೊಂಡಿವಿ. ಅಂದ್ರೆ ಇದು ಹಿಟ್ಟು ಆಲ್ರೆಡಿ ಜಿಗಿ ಅದ, ನಿನ್ನೆನೆ ಬಿಸ್ಕೊಂಬಂದೈತಿ. ಅದಕ್ಕಾಗಿ ಸ್ವಲ್ಪ ನೀರು ಕುದಿಯುವಂಥ ನೀರನ್ನು ಈ ಹಿಟ್ಟಿಗೆ ಹಾಕ್ತಾ ಇದ್ದೀವಿ. ಈ ಒಂದು ಕುದಿಯುವ ನೀರನ್ನು ಹಾಕೋದ್ರಿಂದ ರೊಟ್ಟಿನೂ ಕೂಡ ಬಾಯಲ್ಲಿ ಸ್ವಾದ ಇರ್ತಾವೆ, ಅಂದರೆ ಟೇಸ್ಟಿಯಾಗಿರ್ತಾವೆ. ಈ ರೀತಿ ಇದನ್ನು ಜೋಳದ ಹಿಟ್ಟನ್ನು ಬಿಸಿ ನೀರಿನೊಂದಿಗೆ, ಕುದಿಯುವ ನೀರಿನೊಂದಿಗೆ ಕಲಿಸ್ಬೇಕು. ನೀವು ನೋಡಿ, ಆ ಬಿಸಿ ನೀರನ್ನು ಹಾಕಿ ಕಲಿಸ್ಬೇಕು. ಭಾಳ ಬಿಸಿ ಇರ್ತೈತಿ, ತಕ್ಷಣವೇ ಮುಟ್ಟಬೇಡಿ. ಸ್ವಲ್ಪ ತಿರುಗಿಸಿ ನಂತರ ಅದನ್ನು ಹಿಟ್ಟೆಲ್ಲ ಒಣ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ಹಿಟ್ಟು ನೋಡಿಕೊಂಡು ಜಿಗಿ ಹಾಕಬೇಕಾಗ್ತದೆ. ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಜೋಳದ ಹಿಟ್ಟನ್ನು ಹದವಾಗಿ ನಾದಬೇಕು. ಒಮ್ಮೆ ಭಾಳಷ್ಟು ನೀರನ್ನು ಹಾಕಬಾರ್ದು. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ, ಏನಂದ್ರೆ ಈ ಜೋಳದ ಹಿಟ್ಟನ್ನು ನಾದೋದ್ರಲ್ಲೇ ಐತಿದು ಸ್ಪೆಷಲ್. ಅಂದರೆ ಚೆನ್ನಾಗಿ ನಾದಬೇಕು. ಇದನ್ನು ರೊಟ್ಟಿ ಸರಿಯಾಗಿ ಆಗಬೇಕು, ಹರಿಬಾರ್ದು. ಅಂದರೆ ಚೆನ್ನಾಗಿ ಹಿಟ್ಟನ್ನು ಕೈಯಿಂದ ತಿಕ್ಕಿ ನಾದಬೇಕು. ನೋಡಿ, ಸ್ವಲ್ಪ ನೀರು ಹಾಕಿ ನಾದ್ಕೋತಾ ಇದ್ದಾರೆ. ಈ ರೀತಿ ಚೆನ್ನಾಗಿ ನಾದಬೇಕು. ಜೋಳದ ಹಿಟ್ಟು ಚೆನ್ನಾಗಿ ಅದು ಒಂದೇ ರೀತಿಯಾಗಿ ಸಾಫ್ಟಾಗಿ ಆಗೋ ತನಕ ಚೆನ್ನಾಗಿ ನಾದಬೇಕು. ಜೋಳ ನಮ್ಮ ಉತ್ತರ ಕರ್ನಾಟಕದ ಒಂದು ಧಾನ್ಯ. ಅದರಲ್ಲಿ ಬಿಜಾಪುರ ಬಿಳಿ ಜೋಳ ಅಂತಲೇ ಫೇಮಸ್ ಐತಿ. ಅಂದರೆ ನಮ್ಮ ಬಿಜಾಪುರ ಡಿಸ್ಟಿಕ್ನಲ್ಲಿ ಬೆಳೀತಕ್ಕಂಥ ಜೋಳ ಬೇರೆ ಎಲ್ಲಿನೂ ಬೆಳೆಯಲ್ಲ, ಫೇಮಸ್ ಐತಿ. ಅದಕ್ಕಾಗಿ ಜೋಳದ ರೊಟ್ಟಿ ಪ್ರತಿ ಮನೆಯಲ್ಲಿನೂ ಕೂಡ ನಮ್ಮ ಬಿಜಾಪುರ ಡಿಸ್ಟಿಕ್ನಲ್ಲಿ ಎಲ್ಲರೂ ಜೋಳ ತಿಂದೇ ತಿಂತಾರೆ. ರೊಟ್ಟಿ ಮಾಡಿ, ಜೋಳದ ರೊಟ್ಟಿ ನೋಡಿ ಹೇಗೆ ನಾದ್ಕೋಬೇಕಂದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹದವಾಗಿ ಅದನ್ನು ತಿಕ್ಕಿ ಈ ಗ್ಯಾಸ್ ಟಾಪ್ ಮೇಲೆ, ಈ ರೊಟ್ಟಿ ಬಡಿಯೋ ಕಲ್ಲೂ ಇರ್ತಾವೆ. ಒಲೆ ಮೇಲೆ ಮಾಡೋರು ರೊಟ್ಟಿ ಬಡಿಯೋ ಕಲ್ಲ, ಬಟ್ ಗ್ಯಾಸ್ ಮೇಲೆ ಮಾಡೋರು ಗ್ಯಾಸ್ ಒಲೆ ಮೇಲೆ ಈ ಗ್ಯಾಸ್ ಟಾಪ್ ಮೇಲೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದಬೇಕು, ಹದವಾಗಿ ನಾದಬೇಕು. ಈ ಒಂದು ಹಿಟ್ಟಿನಲ್ಲಿ 8ರಿಂದ 10 ರೊಟ್ಟಿಯನ್ನು ಮಾಡ್ಬೋದು ನಾವು. ತೆಳುವಾಗಿ ಬಡಿದ್ರೆ 10-12 ರೊಟ್ಟಿ ಆಗ್ತವೆ. ಸ್ವಲ್ಪ ದಪ್ಪದಾಗಿ ಬಡಿದ್ರೆ ಒಂದು 8 ರೊಟ್ಟಿ ಆರಾಮಾಗಿ ಆಗ್ತವೆ. ಹೀಗೆ ಒಂದು ಸ್ವಲ್ಪ ತಣ್ಣೀರನ್ನು ತಗೊಂಡು ತಣ್ಣೀರನ್ನು ಹಾಕಿ ಅದನ್ನು ಹದವಾಗಿ ನಾದಬೇಕು. ಗ್ಯಾಸ್ ಸ್ಟವ್ ಮೇಲೆ ಹಿಟ್ಟನ್ನು ಹಾಗೆ ನಾದೋದ್ರಲ್ಲಿ ಎಷ್ಟು ನಾವು ಹದವಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ. ಅಂದ್ರೆ ಜೋಳದ ರೊಟ್ಟಿ ಒಮ್ಮೆಲೆ ಕಲಿಯೋಕ್ಕಾಗಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಕಲಿಯೋಕ್ಕೆ. ಬಟ್ ಯಾರಾದರೂ ಮಾಡ್ಬೋದು. ಫಸ್ಟ್ ದಪ್ಪದಾಗಿ ರೊಟ್ಟಿ ಆಗ್ತಾವೆ, ಆಮೇಲೆ ತೆಳುವಾಗಿ ರೊಟ್ಟಿಯನ್ನು ಬಡಿಯೋದು ಯಾರು ಬೇಕಾದರೂ ಮಾಡಬಹುದು. ನಾವು ನಮ್ಮಲ್ಲಿ ಈಗ ತೀಡಿ ಮಾಡೋದಿಲ್ಲ, ರೊಟ್ಟಿ ಕೈಯಿಂದ ಬಡ್ದೇ ಮಾಡ್ತೀವಿ ನಮ್ಮ ಮನೆಯಲ್ಲಿ ರೊಟ್ಟಿನ. ಈಗ ನೋಡಿ, ಹದವಾಗಿ ನಾದದ ಬಳಿಕ ಒಂದು ಗೋಲಾಕೃತಿಯಾದ ಉಳ್ಳಿಯನ್ನು ಮಾಡಿ, ಸ್ವಲ್ಪ ಒಂದು ರೊಟ್ಟಿ ಗಾತ್ರದಷ್ಟು ಉಳ್ಳಿಯನ್ನು ತಗೊಂಡು ಈ ರೀತಿ ಬಡಿಬೇಕು. ಕೈಯಲ್ಲಿ ಗೋಲಾಗಿ ಮಾಡಿಕೊಂಡು ಅದನ್ನು ಒಣ ಹಿಟ್ಟು ಹಾಕ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು
ನೋಡಿ ಈಗ ಅದು ಗೋಲಾಕೃತಿಯನ್ನು ಒಣ ಹಿಟ್ಟು ಹಾಕ್ಕೊಂಡು ಬಡಿಬೇಕೀಗ ರೊಟ್ಟಿಯನ್ನು. ಈಗ ನೋಡಿ ಹೇಗೆ ಬಡಿತಾ ಇದ್ದಾರೆ ನೋಡಿ. ಸ್ವಲ್ಪ ಒಂದೇ ಕೈಯಿಂದ ಫಸ್ಟ್ ಬಡಿಬೇಕು. ಒಂದೇ ಕೈಯಿಂದ ಒಂದು ಸ್ವಲ್ಪ ರೊಟ್ಟಿ ದೊಡ್ಡದಾದ ಮೇಲೆ ಎರಡೂ ಕೈಗಳನ್ನು ಬಳಸಿ ರೊಟ್ಟಿಯನ್ನು ಬಡಿಬೇಕು. ಆ ಒಂದು ಕಬ್ಬಿಣದ ಹಂಚನ್ನು ಕಾಯಲಿಕ್ಕೆ ಇಡಬೇಕು. ನೋಡಿ ಈ ಕಬ್ಬಿಣದ ಹಂಚು ಕಾಯಲಿಕ್ಕೆ ಇಡಬೇಕು. ಕಬ್ಬಿಣದ ತವಾದ ಮೇಲೇ ರೊಟ್ಟಿ ಚೆನ್ನಾಗಾಗೋದು. ಈಗ ನೋಡ್ರಿ ಈ ರೊಟ್ಟಿ ಸಾವಕಾಶಾಗಿ ಈಗ ತವಾ ಮೇಲೆ ಹಾಕಿದ್ರು. ಈಗ ತಣ್ಣೀರಲ್ಲಿ ಕಾಟನ್ ಬಟ್ಟೆಯನ್ನು ಅದ್ದಿ ಆ ರೊಟ್ಟಿಗೆ ನೀರನ್ನು ಸವರಬೇಕು. ಈಗೇನು ರೊಟ್ಟಿ ಬಡ್ದಿರ್ತೀವಲ್ಲ ಆ ರೊಟ್ಟಿಯ ತಳಭಾಗ ಹಿಟ್ಟು ಹತ್ತಿದ ಜಾಗಕ್ಕೆ ಏನು ಕೆಳಗೆ ಹಿಟ್ಟು ಹಾಕಿರ್ತೀವಲ್ಲ ಆ ಒಂದು ಭಾಗವನ್ನು ಮೇಲ್ ಮಾಡಿ ಹಾಕಬೇಕು. ಹಿಟ್ಟು ಹತ್ತಿದ ಭಾಗವನ್ನು ಮೇಲ್ ಮಾಡಿ ಹಾಕಬೇಕು. ಅದಕ್ಕೆ ಒಂದು 2 ನಿಮಿಷದ ನಂತರ ನೀರನ್ನು ಕಾಟನ್ ಬಟ್ಟೆಯಿಂದ ಅದ್ದಿ ರೊಟ್ಟಿಗೆ ಸವರಬೇಕು. ಯಾಕಂದರೆ ಅದು ಬೇಯಲಿಕ್ಕೆ ಅನುಕೂಲ ಆಗ್ತೈತಿ, ಜೋಳದ ರೊಟ್ಟಿ ಬೇಯಲಿಕ್ಕೆ. ಈಗ ನೋಡಿ ಮತ್ತು ಅದನ್ನು ಒಂದು 2 ನಿಮಿಷದ ನಂತರ ಹೊಳಿಸಿ ಹಾಕಬೇಕು ರೊಟ್ಟಿ. ಈಗ ಮತ್ತೊಂದು ರೊಟ್ಟಿ ರೆಡಿ ಆಗ್ತಾ ಇದೆ. ಅಲ್ಲಿ ತವಾದಲ್ಲಿ ರೊಟ್ಟಿ ಬೇಯ್ತಾ ಇದೆ. ಈಗ ಹಾಗೆ ಮತ್ತೊಂದು ರೊಟ್ಟಿ ಹಿಟ್ಟನ್ನು ತಗೊಂಡು ರೊಟ್ಟಿಯನ್ನು ಬಡಿತಾ ಇದ್ದಾರೆ. ಎಲ್ಲ ತರಕಾರಿ ಪಲ್ಯ ಜೊತೆ ಜೋಳದ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರು ಎಲ್ಲದರ ಜೊತೆ ಜೋಳದ ರೊಟ್ಟಿ ಸೂಪರ್ ಆಗಿರ್ತದೆ. ತರಕಾರಿ ಪಲ್ಯಗಳು, ಶೇಂಗಾ ಚಟ್ನಿ. ಈಗ ನೋಡಿ ಈ ರೊಟ್ಟಿಯನ್ನು ಮತ್ತೆ ಉಲ್ಟಾ ಮಾಡಿ ಮತ್ತೊಮ್ಮೆ ಹಾಕಬೇಕು. ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಜೋಳದ ರೊಟ್ಟಿಯನ್ನು. ಓಕೆ, ಓಕೆ ರೆಡಿ ರೊಟ್ಟಿ. ಇನ್ನೊಂದು ರೊಟ್ಟಿಯನ್ನು ಹಾಕ್ತಾ ಇದ್ದಾರೆ. ಅದೇ ಈಗ ಹಿಟ್ಟು ಹಚ್ಚಿದ ಭಾಗವನ್ನೇ ಮೇಲ್ ಮಾಡಿ ಹಾಕಿ. ಈಗ ನೋಡಿರಿ ಸ್ವಲ್ಪ ಅದು ಗುಳ್ಳೆ ಗುಳ್ಳೆ ಬರ್ತಾ ಇರ್ತದಲ್ಲ ಆವಾಗನೇ ಅದಕ್ಕೆ ತಣ್ಣೀರನ್ನು ಕಾಟನ್ ಬಟ್ಟೆಯಿಂದ ತಣ್ಣೀರನ್ನು ಹಚ್ಚಬೇಕು. ಜೋಳದ ರೊಟ್ಟಿ ಬೇಯಲಿಕ್ಕೆ ಅನುಕೂಲ ಆಗ್ತೈತಿ. ಈಗ ಜೋಳದ ರೊಟ್ಟಿ ಬೇಯ್ತಾ ಇದೆ. ಈಗ ಇದನ್ನು ಮತ್ತೆ ಹೊಳಿಸಿ ಹಾಕಬೇಕು. ನೋಡಿ ಯಾವ ರೀತಿ ಕಣ್ಣು ಅಂದರೆ ಸ್ವಲ್ಪ ಸ್ಪಾಟ್ ಬಿದ್ದಾವಲ್ಲ ಇದೇ ರೀತಿ ಚೆನ್ನಾಗಿ ಬೇಯಿಸ್ಬೇಕು ಜೋಳದ ರೊಟ್ಟಿ. ಹಸಿ ಬಿಸಿ ಬೇಯಿಸಬಾರ್ದು. ಈ ಜೋಳದ ರೊಟ್ಟಿಯನ್ನು ನಾವು ತೆಳ್ಳಗಾಗಿ ಬಡಿದ್ರೆ 8-10 ದಿನಗಳು ಕೂಡ ಇಟ್ಕೊಂಡು ತಿನ್ನಬಹುದು. ಜೋಳದ ರೊಟ್ಟಿಯನ್ನು ಏನೂ ಕೆಡೋದಿಲ್ಲ. ಜೋಳದ ರೊಟ್ಟಿ ಅಂದರೆ ಅದನ್ನು ಒಂದು ಸ್ವಲ್ಪ ಗಾಳಿಗೆ ಒಂದೇ ಲೈನಾಗಿ ಒಂದು ಪೇಪರ್ ಹಾಸಿ ಅಥವಾ ಒಂದು ಕಾಟನ್ ಬಟ್ಟೆ ಮೇಲೆ ಹರಡಬೇಕು. ಒಂದೊಂದಾಗಿ ಹರಡಿದ್ರೆ ಒಂದು ಸ್ವಲ್ಪ ಆರದ ನಂತರ ಅದನ್ನು ನಾವು ಒಂದು ಬಿದಿರಿನ ಬುಟ್ಟಿಯಲ್ಲಿ ಹಾಕಿ ಇಟ್ಟರೆ 8-10 ದಿನ, ಯಾಕೆ ಅದಕ್ಕಿಂತ ಹೆಚ್ಚಿಗೆ 1 ತಿಂಗಳವರೆಗೂ ಇಟ್ಟು ತಿನ್ಬೋದು. ಬಿಸಿ ಸಾಂಬಾರು ಜೊತೆ ಜೋಳದ ರೊಟ್ಟಿಯನ್ನು ತಿನ್ಬೋದು. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಜೋಳದ ರೊಟ್ಟಿಯ ಜೊತೆಗೆ ಮಾಡ್ತಕ್ಕಂಥ ತರಕಾರಿ ಪಲ್ಯಗಳನ್ನು ತೋರಿಸ್ತೀವಿ. ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.